ಸದ್ಯ ಯಾರಿಗೂ ಗೊತ್ತಾಗ್ದಂಗೆ ಒಳಗಡೆ ಬಂದೆ. ಪಾರ್ಥ, ಕದ್ದು ಮುಚ್ಚಿ ಒಳಗೆ ಬಂದೆ ಅಂತ ಅಶ್ವಿನಿ ಹೇಳ್ತಾ ಇದ್ಲು, ಯಾಕೇನಾಯ್ತು? ಏನಿಲ್ಲ ಮಾಮ್, ಐ ಫೈನ್. ಮತ್ತ್ಯಾಗ ಆ ಕಡೆ ತಿರ್ಕೊಂಡಿದ್ಯಾ? ಕಡೆ ತಿರ್ಕೊ. ಏನಾಯ್ತು? ಏನು ಇದೆಲ್ಲ? ಅದು ನಾ ಗಾಡಿ ಓಡಿಸ್ಕೊಂಡು ಬರ್ತಿದ್ನ, ಟೈರ್ ಸ್ಕಿಡ್ ಆಯ್ತು, ಬಿದ್ಬಿಟ್ಟೆ. ವಾಟ್? ಬೈಕಿಂದ ಬಿದ್ಯಾ? ನೀನ್ ಸೇಫ್ ಆಗಿ ರೈಡ್ ಮಾಡ್ತೀಯ ತಾನೆ? ಮತ್ತಿದು ಇದೇನೋ ಓಕೆ, ಆ ಮಾರ್ಕೇನು ಯಾರೋ ಹೊಡೆದಾಗಿದೆ. ನಿಜ ಹೇಳು ಪಾರ್ಥ, ಬೈಕಿಂದ ಬಿದ್ದಿದ್ಯೋ ಅಥವಾ ಯಾರ ಜೊತೆನಾರೋ ಗಲಾಟೆ ಮಾಡ್ಕೊಂಡ್ಯೋ? ಅಶು, ವಾಟ್ ಯು ಸೇಯಿಂಗ್ ಅಶು? ನನ್ನ ಜೊತೆ ಯಾರು ಗಲಾಟೆ ಮಾಡ್ಕೋತಾರೆ? ನಮ್ಮ ಬೈಕಿಂದ ಬಿದ್ದೆ, ಅದೇ ಆಗಿದ್ದು ಮಾಮ್. ಇಲ್ಲ, ನೀನು ಮಾತಾಡೋದು ನೋಡಿದ್ರೆ ಅಶ್ವಿನಿ ಹೇಳೋದೇ ನಿಜ ಅಂತ ನನಗನ್ನಿಸ್ತಾ ಇದೆ. ಏನಾಯ್ತು ಹೇಳು, ನಿಜ ಹೇಳೋ, ಏನಾಯ್ತು ಅಂತ ನಿಜ ಹೇಳೋ, ಏನಾಯ್ತು ಅಂತ. ಮಾಮ್, ಅದು ಯಾರೋ 4-5 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಮ್. ಅವ್ರ ಜೊತೆ ಹೊಡೆದಾಡುವಾಗ ಈ ಥರ ಆಗೋಯ್ತು ಮಾಮ್. ನಾನು ಹೇಳಿಲ್ವಾ ಮಾಮ್ ಹೀಗೆ ಏನೋ ಆಗಿರುತ್ತೆ ಅಂತ? ಅವ್ರು ಯಾಕೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ ಮಾಮ್, ನಾನು ನನ್ನ ಪಾಡಿಗೆ ಗಾಡಿ ನಿಲ್ಸ್ಕೊಂಡು ಜ್ಯೂಸ್ ಕುಡಿತಾ ಇದ್ದೆ. ಒಂದು ಸ್ಮಾಲ್ ರೀಸನು, ಇನ್ಫ್ಯಾಕ್ಟ್ ರೀಸನ್ನೇ ಅಲ್ಲ ಅದು. ಮಾತಿಗೆ ಮಾತು ಬೆಳೆದು ಈ ಥರ ಆಗೋಯ್ತು. ಇದೆಲ್ಲ ಆಗ್ಬೇಕಾದ್ರೆ ನೀನು ಒಬ್ಬನೇ ಇದೆಯಾ? ನಿನ್ನ ಜೊತೆಲಿ ಯಾರೂ ಇರ್ಲಿಲ್ವಾ? ಇದ್ರು ಮಾಮ್, ಅವ್ರ ಫ್ರೆಂಡ್ ಇದ್ರು. ಫ್ರೆಂಡಾ? ಎಸ್ ಮಾಮ್, ನನ್ನ ಕ್ಲಾಸ್ಮೇಟು. ಇಲ್ಲ, ಅದು ಖಂಡಿತ ಅಪೇಕ್ಷಣೆ ಆಗಿರ್ತಾಳೆ. ಫ್ರೆಂಡ್ ಅಂತೀಯಲ್ಲ, ಹುಡುಗನ ಹುಡುಗಿನ? ಗರ್ಲ್ ಮಾಮ್. ಅಲ್ಲಿಗೆ ಭೂಮಿಕಾ ಅವರೇ, ಅಜ್ಜಿ ಆ ಥರ ಹೇಳಿದ್ರು ಅಂತ ನೀವು ಏನು ಅನ್ಕೋಬೇಡಿ ಆಯ್ತಾ? ಅಜ್ಜಿ ಅಲ್ವ ಅವರು, ಹೀಗೆ ನಮ್ಮ ಬಗ್ಗೆ ಏನೋ ಸಣ್ಣ ಪುಟ್ಟ ಆಸೆಗಳಿರುತ್ತೆ. ಆಸೆ ಇರೋದು ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇದೆ. ಏನಾದರೂ ಅಂದ್ರ? ಇಲ್ವಲ್ಲ. ಇಲ್ಲ, ನನಗೇನೋ ಕೇಳಿಸ್ದಂಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನು ಅನ್ಕೋಬೇಡಿ ಆಯ್ತಾ? ನೀವು ಕೂಡ ಏನು ಅನ್ಕೋಬೇಡಿ. ಇಲ್ಲ ಇಲ್ಲ, ನಾನು ಏನು ಅನ್ಕೊಂಡಿಲ್ಲ. ನಾನು ನಿಮ್ಮ ಥರನೇ ಏನು ಸೀರಿಯಸ್ ಆಗಿ ತಲೆಗೆ ಹಾಕೊಳ್ಳಲ್ಲ. ಏನು ತಲೆ ಕೆಡಿಸ್ಕೊಡ್ತಿರೋ ಬಿಡ್ತಿರೋ, ಬಟ್ ನನ್ನ ಪ್ರೀತಿಗೋಸ್ಕರ ಆದ್ರೂ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಮತ್ತೆ ಏನಾದರೂ ಅಂದ್ರ? ಇಲ್ಲ, ಏನೂ ಇಲ್ಲ. ಅದೇ ಅಜ್ಜಿ ಹೀಗೆ ಹನಿಮೂನು ಅದು ಇದು ಅಂತ ಏನೋ ಮಾತಾಡಿದ್ರು. ಅವ್ರ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ ನಾನು ಹ್ಞೂ ಅಂದ್ಬಿಟ್ಟೆ. ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ. ಅಜ್ಜಿ ಸುಮ್ಮನೆ ಇಂಗ್ಲೀಷಲ್ಲಿ ಹನಿಮೂನ್ ಅಂತ ಹೇಳ್ಬಿಟ್ರು, ಬಟ್ ಆ್ಯಕ್ಚುಲಿ ಇದೊಂದು ಬಿಸ್ನೆಸ್ ಟ್ರಿಪ್. ಹಾಂ, ನೀವು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತಿದ್ರಾ? ನಾನು ಸುಮ್ಮನೆ ನಿಮ್ಮ ಹಿಂದೆ ಬಾಲದ ಥರ ಬರ್ತಿದ್ದೀನಿ. ಅದು ಅಲ್ಲದೆ ನೀವು ವರ್ಕು ಅಂತ ಊಟ ತಿಂಡಿನೆಲ್ಲ ಕರೆಕ್ಟ್ ಟೈಮಿಗೆ ಮಾಡಲ್ಲ. ನಾನು ಅದನ್ನು ನೋಡ್ಕೋತೀನಿ, ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಎಲ್ಲ ಕೊಡ್ತೀನಿ. ಅದಕ್ಕೆ ಇಲ್ಲ ಅಂದರೆ ನಾನು ಬರೋ ಅವಶ್ಯಕತೆನೇ ಇಲ್ಲ. ಬಟ್ ಆಗಾಗ ಈ ಥರ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ? ಕರೆಕ್ಟ್, ನೀವು ಹೇಳೋದು ನಿಜ. ಆಗಾಗ ಈ ಥರ ಹೊರಗಡೆ ಹೋಗೋದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗೂ ನಿಮ್ಮ ಜೊತೆ ಇರೋದಕ್ಕೆ, ನಿಮ್ಗೆ ಹತ್ತಿರ ಆಗೋದಕ್ಕೆ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಇದೊಂದೊಳ್ಳೆ ಅವಕಾಶ. ಖಂಡಿತ ಹೇಳ್ಕೊತೀನಿ. ನೋಡೋಣ, ಅಲ್ಲಾದರೂ ನನ್ನ ಮೇಲಿರೋ ಪ್ರೀತಿನ ಹೇಳ್ಕೊತೀರಾ ಇಲ್ವಾ ಅಂತ.
ನನ್ನ ಪ್ರೀತಿನ ಹೇಳ್ಕೊತೀನಿ. ಹೃದಯ ಅರಗಳಿಗೆ ಅರಣಿ